ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಚ್ಚು. ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೆ. ಒಂದಲ್ಲ ಸುಮಾರು ಕಡೆ ಹೋಗ್ತಿತ್ತು. ಎಂತಕ್ಕಂದರೆ ಆ ಡೇಟ್ ವಿತ್ ಅಮ್ಮ ಅಂದ್ಕೊಂಡು ಹೇಳಿ ಮಾಡುವ ಅಂತೇಳಿ ಹೇಳಿ ಎಣಿಸ್ಕೊಂಡು ಮಾಡ್ತಾ ಇದ್ದೆ. ಆದರೆ ನಮ್ಮ ಅಮ್ಮನೇ ಬರಲ್ಲ, ಇನ್ನು ಕಾಯ್ತಾ ಇದ್ದೆ. ನಾನಿವತ್ತು ಫ್ರೀ ಹೇರ್ ಬಿಡುವ ಅಂತೇಳಿ ಹೇಳಿ ಎಣಿಸ್ಕೊಂಡಿದ್ದೆ. ನಾನು ಯಾವತ್ತೂ ಈ ಥರ ಬಿಟ್ಟೋದಿಲ್ಲ, ತುಂಬ ಕಮ್ಮಿ. ನಮ್ಮ ಮನೇಲಿ ಮಾತ್ರ ಈ ಥರ ಬಿಟ್ಕೊಂಡು ತಿರುಗುತ್ತೆ, ಬಿಟ್ಟರೆ ಎಲ್ಲಿಗೆ ಹಬ್ಬತ್ತಿಂಗೆ ಹಾಯ್ಕೊಳ್ಳೋದಿಲ್ಲ. ಅಂತಕ್ಕಂದ್ರೆ ನನ್ನ ಕೂದಲು ಜಿಡ್ಕತ್ತೆ ಈ ಲೋಕದಲ್ಲ. ಆ ಜಿಡ್ಕ್ ಬಿಡಿಸೋಕೆ 10 ನಿಮಿಷ ಬೇಕು. ಅದಕ್ಕೆ ಜಿಕ್ ಬಿಡಿಸೋದಾದ್ರೂ ತೊಂದರೆ ಅಲ್ಲ, ಕೂದಲು ಉದ್ರಿ ಪೂರ ಹೊತ್ತಲ್ಲ, ಅದು ದೊಡ್ಡ ರಗಳಿ. ಅದಕ್ಕೆ ನಾನು ಫ್ರೀ ಹೇರ್ ಬಿಡೋದಿಲ್ಲ. ಇವತ್ತು ಕಾಂಬ ಅನ್ಕೊಂಡು ಹೇಳಿ ಬಿಟ್ಟಿದೆ. ಕ್ಲಿಪ್ ಒಂದು ಹಿಡ್ಕೊಂಡಿದೆ ಯಾವುದಕ್ಕೂ, ಆದ್ರೆ ಕಾಂಬ ಎಲ್ಲರೂ ಬಿಡ್ತಾರೆ, ನಾನು ಯಾಕೆ ಬಿಡೋಕ್ಕಾಗ ಅನ್ಕೊಂಡು ಹೇಳಿ ನನ್ನ ನ್ಯಾಚುರಲ್ ಹೇರ್. ನಾನು ಏನೂ ಹಾಕಲ್ಲ ಹೇರಿಗೆ. ಜಾಸ್ತಿ ಎಣ್ಣೆ ಹಾಕಿದಾಗ, ಜಾಸ್ತಿ ಎಣ್ಣೆ ಅಂದರೆ ಹಂಗಲ್ಲ, ಯಾವಾಗಲೂ ಅದ್ರ ಎಣ್ಣೆ ಹಾಕ್ತಾಯಿಲ್ಲ ಆವತ್ತು ಶಾಂಪು ಯೂಸ್ ಮಾಡಿದೆ ಅಷ್ಟೇ. ಬಿಟ್ಟರೆ ನಾನು ಎಂಥದ್ದು ಹಾಕೋದಿಲ್ಲ. ನನಗೆ ಕೂದಲದೆ ತುಂಬ ಇಷ್ಟ. ಎಸ್, ನಮ್ಮ ಬಂದ್ರ ಹೌದು, ನೀವು ಹಿಡ್ಕೊಂಡಿದೆಯಲ್ಲ, ನಂಗೆ ದೊಡ್ಡ ಬೇಕು, ನೀವು ಹಿಡ್ಕೊಳ್ಳಿ. ಹೋಗೋಣ ಆ ಡೇಟ್ ವಿತ್ ಅಮ್ಮ. ಅಂದು ಏಗಳಿಗೂ ಇದ್ದದ್ದೇ ಇದೊಂದು ಜಾಗಳದ್ದು. ಅಯ್ಯೋ ರಾಮ, ಎಲ್ಲ ಸಮ ಗಾಡಿ ಕೀಯೇ ಹಿಡ್ಕೊಂಡೆ ನಾ ಹೊರಟಿದೆ. ರಸ್ತಾ ಗಾಡಿ ಕೀ ಕೊಡು ಮಾರೈತಿ, ಬೈತಿದ್ದೆ. ಬೇಡ ಪರವಾಗಿಲ್ಲ, ನೀನು ಬಂದ ನಂಗೆ ಕೀ ಸಿಕ್ತು, ಬನ್ನಿ ಹೋಗೋಣ. ಎಸ್, ನಾವೀಗ ಬ್ರಹ್ಮರ್ ಪ್ಯಾಟಿಂಗ್ ಇತ್ತು, ಸ್ಕೂಟಿ ಹೋಗಿ ಪಾರ್ಕ್ ಮಾಡಿದೆ. ನಾಡಿದ್ದು ಆಗಸ್ಟ್ 15 ಬಂತಲ್ಲ, ಅದಕ್ಕೆ ಅಮ್ಮ ನಾನು ಬಸ್ ಕೇಂದ್ರೆ, ಆದರೆ ಬಸ್ ಬಂತು ಗಾಡಿ, ಅದು ನಮ್ಮ ಸೈಡಿಗೆ ಹೋಗ್ದಲ್ಲ, ನಮ್ಮ ಸೈಡಿಗೆ, ಆದ್ರೆ ನಾವು ಆ ಕಡೆ ಹೋಗ್ತಾ ಇಲ್ಲ ಅಷ್ಟೇ. ಎಲ್ಲರೂ ಅದು ಬೇಕಿದ್ಬೇಕಂದ್ರೆ ನಮ್ಮ ಸಿರಪ್ ಬೇಕಂತ ಹೇಳಿ ನಮ್ಮ ಸಿರಪ್ ತಗೊಂಡು. ಎಸ್, ನಾನೀಗ ಬಸ್ಸಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು. ನಾನು ಡೇಟ್ ವಿತ್ ಅಮ್ಮ ಮಾಡ್ತೆ ಅಂತ ಹೇಳಿದಾಗ ಅಮ್ಮ ಅಂತೇಳಿ ಹೇಳಿದ್ರು. ನನ್ನ ಅಮ್ಮ ಹತ್ರ ಫಸ್ಟ್ ಬ್ರಹ್ಮವ್ರ ಬಂದಾಗ ನಂಗೆ ಎಂತ ಬೇಕೆಂದ್ರೆ ನನ್ನಮ್ಮ ಡೈರೆಕ್ಟು ನನಗೆ ಸಿರಪ್ ಬೇಕು ಅಂತೇಳಿ ಹೇಳಿದ್ರು. ಮತ್ತು ಇನ್ನೆಂತ ಮಾಡೋದು, ಅಮ್ಮ ಕೇಂದ್ರಲ್ಲ ಅಂತೇಳಿ ಹೇಳಿ ಫಸ್ಟ್ ಅದನ್ನೇ ತೆಗ್ಸಿಕೊಟ್ಟೆ. ಅಲ್ಲಿಂದ ನಾವು ಸೀದಾ ಉಡುಪಿಗೆ ಹೊರಟು. ಉಡುಪಿಯಲ್ಲಿ ಬಸ್ಸಲ್ಲೇ ಹೋಯ್ತು, ನಾವು ಗಾಡಿಯಲ್ಲಿ ಹೋಗಲಿಲ್ಲ. ಹೋಗ್ತಾ ಇರಬೇಕಿದ್ರೆ ಅಮ್ಮನ ಹತ್ರ ಹೀಗೆ ಮಾತಾಡ್ತಾ ಇದ್ದೆ. ಆವಾಗ ಅಮ್ಮ ನನಗೆ ಹೇಳಿದ್ರು ಕಾಲ್ಗೆಜ್ಜೆದ್ದು ನಂದು ಕಟ್ಟಾಗಿದೆ ಅಂತೇಳಿ ಹೇಳಿ. ನಾನು ಕೂದಲು ತೆಗಿತೆ ಅಮ್ಮ, ನಾನು ಕೂದಲು ತೆಗಿತೆ. ಫಸ್ಟ್ ಟೈಮ್ ನಾನು ಹೊರಗಡೆ ಕೂದಲನ್ನ ಬಿಡಿಸ್ಕೊಂಡು ತಿರುಗ್ತಾ ಇದ್ದೆ, ಫಸ್ಟ್ ಟೈಮ್. ನಾನು ಇನ್ನೆಷ್ಟೇ ಹೇರ್ ಕಟ್ ಮಾಡಿರೋದ್ರಿಂದ ಇವತ್ತು ಆರಾಮ್ಸೆ ಫ್ರೀ ಹೇರ್ ತಿರ್ಬೇಕಾಗ್ತದೆ. ಇಲ್ಲಾಂದರೆ ಫ್ರೀ ಹೇರ್ ಹಿಂಗೆ ಮಾಡ್ಕೊಂಡು ತಿರ್ಗೋಕೆ ಆಗ್ತಿರೋದು. ನಾನು ಕೂದಲು ತುದಿ ಎಲ್ಲ ಒಂದು ಹೊರ ತೋರೋದು. ನಾನು ಯೂಶ್ವಲಿ ಒಂದು ಬನ್ ಹಾಕ್ತೆ. ಇವತ್ತು ನಾನು ಕೂದಲನ್ನು ಫ್ರೀ ಬಿಟ್ಟಿದೆ, ನನಗೆ ತುಂಬ ಖುಷಿ ಆಗ್ತಿತ್ತು. ಅಮ್ಮ, ನಾ ಹಿಂಗೆ ಕೂದಲು ಬಿಟ್ಕೊಂಡು ತಿರ್ಗಿದ್ರೆ ಹೆಂಗೆ ತೋರುತ್ತ? ಚೆನ್ನಾಗಿ ತೋರುತ್ತಾ? ನೀವು ಬೈತ್ರೆ ಏನು ಅನ್ಕೊಂಡೆ ನಾನು. ಆ್ಯಕ್ಚುಲಿ ಈ ಥರ ಬಿಟ್ಕೊಂಡು ತಿರ್ಗೋದು ಅಷ್ಟು ಶೋವೇ ಅಲ್ಲ, ಬಟ್ ನಂಗೆ ಎಂತಕ್ಕೂ ಇವತ್ತು ಆಸೆ ಆಗ್ತಿತ್ತು, ಅದಕ್ಕೋಸ್ಕರ ಮಾಡೋದು. ಪುರಾಣಗಳ ಪ್ರಕಾರ ಹೆಣ್ಮಕ್ಕಳು ತಲೆಯನ್ನು ಯಾವಾಗಲೂ ಕಟ್ಕೊಂಡೇ ತಿರ್ಗಬೇಕು. ಅದಕ್ಕೋಸ್ಕರ ನಾನು ಯಾವಾಗಲೂ ತಲೆಯನ್ನು ಕಟ್ಕೊಂಡೇ ತಿರುಗ್ತಿರೋದು ಇಲ್ಲಿ ತನಕನೂ. ಇವತ್ತು ಎಂತಕ್ಕೂ ನನ್ನ ಮನಸ್ಸು ಹೇಳ್ತಿತ್ತು, ನೀನು ಒಂದ್ಸಲ ಫ್ರೀ ಮಾಡ್ಕೊಂಡು ತಿರ್ಗಿ ಏನಾಗಲ್ಲ ಅಂತೇಳಿ ಹೇಳಿ. ನಾವು ಇರೋದೊಂದು ಲೈಫು, ಎಂತಕ್ಕೆ ನಾವು ನಮ್ಮ ಮನಸ್ಸು ಹೇಳೋದು ಅವಾಗ ಕೇಳಬೇಕು. ಅದಕ್ಕೆ ಇವತ್ತು ನಾನು ಕೂದಲನ್ನು ಬಿಡ್ಕೊಂತಿರ್ತಿದ್ದೆ. ಇಲ್ಲಿ ಯಾರು ನನ್ನನ್ನು ಗುರ್ತ ಹಿಡಿಯೋರು ಸಹ ಇಲ್ಲ. ಎಂತಕ್ಕೆ ಅಯ್ಯೋ ಅಲ್ಲ ತನ್ನ ಮಗಳ ಕಂಡಿಯ ಕೂದಲು ಬಿಚ್ಚಕೊಂಡು ತಿರುಗ್ತಿದ್ದಾಳೋ ಅಂಬೋರು ಯಾರಿಲ್ಲ. ಸೊ ನಮ್ಮಷ್ಟೇ ಬಂದಂಗೆ ನಾವು ತಿರ್ಗ್ಲಕ್ಕೀಗ. ಇನ್ನೊಂದೆಂತ ಅಂತ ಹೇಳಿದ್ರೆ, ನಾವೀಗ ಉಡುಪಿಯಲ್ಲಿತ್ತು. ಎಂತಕ್ಕಂತೇಳಿ ಹೇಳಿದ್ರೆ, ನಾನು ಆಭರಣಕ್ಕೆ ಹೋಗ್ತಾ ಇದ್ದೇನೆ. ನೋಡೋಣ ಏನಂತೇಳಿ ಹೇಳಿ ನೀವು ಕಾಣಿ ಅಲ್ಲಿಗೆ. ನಾವು ಫಸ್ಟ್ ಆಭರಣ ಸಿಲ್ವರಿಗೆ ಹೋಯ್ತು. ಅಲ್ಲಿ ಏನು ತೊಗೊಂಡ್ವಿ ಅಂತ ಹೇಳಿ ನಾನು ಮುಂದೆ ಹೇಳ್ತೆ, ನೋಡ್ತಾ ಇರಿ. ಇದು ನನ್ನ ಅಮ್ಮ. ಬನ್ನಿ ಬನ್ನಿ ಅಂದರೆ ಫಸ್ಟ್ ಬತ್ತಿಲ್ಲ ಅವರು, ಆಮೇಲೆ ಅಲ್ಲಿ ನಿಂತ್ಕೊಂಡು ಬತ್ತರು.
ನನ್ನ ಅಮ್ಮಂಗೆ ಗೊತ್ತೇ ಇಲ್ಲ ಇಲ್ಲಿಗೆ ಎಂತಕ್ಕೆ ಬಂತಂತೇಳಿ ಹೇಳಿ ಇಲ್ಲಿಗೆ ಎಂತಕ್ಕೆ ಬಂದಿದೆ ಅಂತಲೇ ಕೇಳ್ತಿದ್ರು. ಹೌದು, ಈಗ ಅದನ್ನು ರಿಪೇರಿ ಮಾಡಿಸ್ಕೊಂಡು ಹೋಯ್ತು. ನಾವು ಈಗ ಇಲ್ಲಿಗೆ ಎಂತಕ್ಕೆ ಬಂದಿತ್ತಂದರೆ ನನ್ನ ಅಮ್ಮನ ಹತ್ರ ಒಂದು ಕಾಲ್ ಚೈನ್ ಇತ್ತು, ಅದು ಕಟ್ಟಾಗಿದೆ, ಒಂದು ಚಂದೂ ಇಲ್ಲ. ಅದಕ್ಕೆ ನಾನು ಎನಿಸಿದೆ ಆ ಕಟ್ಟಾದದ್ದನ್ನು ಚೆಂದ ಮಾಡಿಸೋಣ ಅಂತೇಳಿ ಹೇಳಿ ಆಲ್ರೆಡಿ ಹೊಸ ತಗೊಳ್ಳುವ, ಅದನ್ನು ಹಾಕಿ ಅಂತ. ಹೌದಾ, ಹಂಗಾರೆ ಅದನ್ನೇ ಮಾಡೋಣ. ಓ ಖುಷಿ ಮಾಡಿ. ನಾವು ಇವಾಗ ಕಾಲ್ಚೇರಿ ಕೂದಲು ಕಟ್ಟಿದೆ ನಾನು. ಇವಾಗ ನಾವು ಊಟಕ್ಕೆ ಬಂದಿತ್ತು, ಊಟ ಮಾಡ್ಕೊಂಡು ಹೋಗೋಣ. ಅಮ್ಮ ಎಂತ ತಗೊಂಡ್ರಿ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇಲ್ಲಿ ನೋಡಿ ಶಾವಿಗೆದ್ದು ತಿನ್ನಿ ತಿನ್ನಿ ತಿನ್ನಿ. ನಾವಿಲ್ಲಿ ಬಂತಲ್ಲ, ಇವರೇ ಊಟಕ್ಕೆ ಆಫರ್ ಮಾಡಿದ್ರು. ನಂಗೇನು, ನಾನು ಯಾರು ಕೊಟ್ಟರು ಹ್ಯಾ ಅಂತೆ. ಆಯಿತು ಕೊಡಿ ಅಂದೆ. 2 ಕೂಪನ್ ಕೊಟ್ಟರು, ಇಲ್ಲಿ ಬಂದು ಊಟ ಮಾಡ್ತಿದ್ದೆ. ನಾನಲ್ಲಿ ವೀಡಿಯೋ ಮಾಡಿರಲ್ಲ, ಅಂದರೆ ಯಾಂತ ತಗೊಂಡೆ ಅಂತೇಳಿ ಹೇಳಿ ವೀಡಿಯೋ ಮಾಡಲ್ಲ. ಅದನ್ನು ಮನೆಗೆ ಹೋಗಿ ಮಾಡಿ ತೋರಿಸ್ದೆ. ಚೆನ್ನಾಗಿದೆ. ನಾ ಈಗ ಜಯಲಕ್ಷ್ಮಿ ಹತ್ರ, ಅಲ್ಲ ಸಾರಿ ಗೀತಾಂಜಲಿ ಹತ್ರ ಬಂದಿತ್ತು. ನಮ್ಮ ಗೀತಾಂಜಲಿ ಹೋಯ್ಬಪ್ಪ ಅಂತೇಳಿ ಹೇಳಿದ್ರು. ಸುಮಾರು ಟೈಮ್ ಆಯ್ತು ಬರದೆ. ಅದು ಜಯಲಕ್ಷ್ಮಿ ಆದ್ಮೇಲಂತೂ ಬರಲೇ ಇಲ್ಲ. ನಾವು ಹೋಯ್ಬಪ್ಪ ಅಂದ್ಕೊಂಡು ಬಂದಿದೆ ಇವಾಗ. ನಾನೀಗ ಕರೆಕ್ಟ್ ಗೀತಾಂಜಲಿ ಸಿಲ್ಕ್ಸ್ದು ಎದುರೇ ಇದ್ದೆ. ನನ್ನಮ್ಮ ಸಮೇತ ಇದ್ರು. ಓ, ಇಲ್ಲೇ ಮಲಬಾರು ಇದೆ, ಫುಲ್ ಸೇಲ್ ಇದೆ, ನೋಡೋಣ. ನಾನು ಎಲ್ಲಿ ಹೋದರೂ ಮೆಟ್ಕಲ್ ಇದನ್ನೇ ಯೂಸ್ ಮಾಡೋದು. ಚಿಲ್ಲರೆ ನಮಗಂತೂ ಒಂದು ಇಷ್ಟ ಇಲ್ಲ. ಎಲ್ಲರೂ ನಾವೇನು ತಗೊಬಂತ ಗೊತ್ತಾ, ಇಲ್ಲಿಂದ ಏನೋ ತಗೊಂಡಂತೂ ಬಂದಿತ್ತು, ಸುಮ್ಮನೆ ಅಂತೂ ಬರಲ್ಲ. ಕಲೆಕ್ಷನ್ ಅಷ್ಟು ನಂಗೆ ಇಷ್ಟ ಆಗಲಿಲ್ಲ, ಬೇರೆಯವ್ರಿಗೆ ಇಷ್ಟ ಆಗಲಿಲ್ಲ, ನಂಗೆ ಗೊತ್ತಿಲ್ಲ. ನಂಗೆ ಅಷ್ಟು ಇಷ್ಟ ಆಗಲಿಲ್ಲ, ಅದಕ್ಕೆ ನಾನು ಎಂತ ತಗೊಂಡ ನೋಡೋಣ ಅಂತೇಳಿ ಹೇಳಿ ಇವಾಗ ಗೀತಾಂಜಲಿಯಿಂದ ಜಯಲಕ್ಷ್ಮಿ ಹೋಗುವ ಅಂತೇಳಿ ಹೇಳಿ. ಹಾಂ, ಪಂಜುರ್ಲಿ ಕ್ಯಾಶಾ? ಕ್ಯಾಶ್ ಇತ್ತಲ್ಲ 50. ಹಾಂ, ಕೊಡಿ ಕೊಡಿ, 2 ಕೊಡಿ.
ಇದೊಂದು ಸೈಡ್ ಇದೆ. ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಆಯಿತು, ತಗೊಂಡಾಯ್ತು, ಮನೆಗೆ ಹೋಗ್ಬೋದು. ಏನಂದರೆ ನನ್ನ ತಂಗಿ ಹೇಳಿದ್ರು, ನೀವು ಏನು ಬೇಕೋ ಬರ್ತೀಯಾ ಹಿಂಗೆ ಡೇಟ್ ಬಿಟ್ಟು ಅಮ್ಮ ಮತ್ತೆ ತಂಗಿ ಅಂತ ಮಾಡ್ತೆ ಅಂತ ಹೇಳುವಾಗ ನೀವು ಏನು ಬೇಕೋ ಮಾಡ್ಕೊಂಡು ನಾನು ಎಲ್ಲಿಗೂ ಬರ್ತಿಲ್ಲ, ನಂಗೆ ಮಸಾಲೆ ದೋಸೆ ತಂದಿಲ್ಲ. ಈಗ ಅಮ್ಮನ ಹತ್ರ ಕೇಳಿದ್ರು ನಂಗೆ ಮಸಾಲೆ ದೋಸೆ ಬೇಕಂತಿದ್ದೆ. ಸೊ ನೆಕ್ಸ್ಟ್ ಈಗ ಮಸಾಲೆ ದೋಸೆ ತಿನ್ಕೊಂಡು ಹೋಗ್ಬೋದು. ಅಮ್ಮ ನೀವು ಮಸಾಲೆ ದೋಸೆ ಕೇಳಿದ್ರೆ ರಕ್ಷಿತ ಬೇಕಂದಿದ್ದಲ್ಲ ಅಂತಗೆಲ್ಲ. ಎಂಥದ್ದು ಹೋಟ್ಲ್ ಇತ್ತಂತೇಳಿ ಹೇಳಿದ್ರು. ಕಾಂಬ ಅಂದ್ಕೊಂಡು ಬರ್ತಾ ಇದ್ದೆ. ನಾ ಫಸ್ಟ್ ಟೈಮ್ ಬಪ್ಪುದು ಇಲ್ಲಿಗೆ ಕಾಂಬ ಅಂತ. ನಾನು ಓಮ್ ಕೆಫೆ ಅಂತ ಹೇಳಿ ಇಲ್ಲೇ ಹತ್ತಿರವೇ ಇದ್ದಿತ್ತು, ಅವ್ರದ್ದೇ ಅಂತೆ, ಅದು ನಂಗೆ ಗೊತ್ತಿಲ್ಲ. ನಾನು ಬಂದಿದ್ದೆ, ಆದರೆ ನನಗೆ ಏನು ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ. ನಾವು ಒಂದು ಸ್ಯಾಂಡ್ವಿಚ್ ತಗೊಂಡಿದ್ದು, ಅದು ಸಮೇತ ಒಳ್ಳೆ ಇರಲಿಲ್ಲ. ಮೇ ಬಿ ಬೇರೆ ಐಟಮ್ಸ್ ಎಲ್ಲ ಒಳ್ಳೆ ಇರ್ಬೋದು, ನಂಗೆ ಗೊತ್ತಿಲ್ಲ, ನಾನು ಯಾವುದು ಟೇಸ್ಟ್ ಮಾಡಿಲ್ಲ, ಸೊ ನಾನು ಅದ್ರ ಬಗ್ಗೆ ಹೇಳಲ್ಲ. ಬಟ್ ನಾನು ಏನು ತೊಗೊಂಡಿದ್ದೆ ಅದು ನನಗೆ ಇಷ್ಟ ಆಗಲಿಲ್ಲ, ಬೇರೆಯವ್ರಿಗೆ ಅದು ಇಷ್ಟ ಆಗ್ಬೋದು, ನಂಗೆ ಗೊತ್ತಿಲ್ಲ. ಪಾರ್ಸೆಲ್ ತಗೊಂಡು ಬಂದೆ ನಾನು, ಸ್ಯಾಂಡ್ವಿಚ್. ನೋಡೋಣ, ಗ್ರಿಲ್ಡ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದು ಅಮ್ಮ ಕೇಂಡದಲ್ಲ, ಅಮ್ಮ ಬೇರೆ ಕೇಂಡಿದ್ರು. ಇರಲಿ ಪರವಾಗಿಲ್ಲ ಅಂದ್ಕೊಂಡು ಹೇಳಿ ತಗೊಂಡೆ. ನೋಡೋಣ. ಅಮ್ಮ ಇಲ್ಲೇ ಬಸ್ ಬರುತ್ತೆ, ಇಲ್ಲೇ ಹೋಪ. ನಾವೀಗ ನಮ್ಮವರ ಬಸ್ ಸ್ಟಾಪಿಗೆ ಬಂದಿದ್ದು. ಈಗ ಇಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಯ್ಕಂತೇಳಿ ಹೇಳಿ ನಾವು ಅರ್ಧ ದೂರ ಪಪ್ಪತ್ತಿಂಗೆ ರಪಕ್ಕ ನೆನಪಾಯ್ತು. ಓ, ನನ್ನ ತಂಗಿ ಮಸಾಲೆ ದೋಸೆ ತಪ್ಪಕ್ಕೆ ಹೇಳಿದಾಳು ಅನ್ಕೊಂಡು ಹೇಳಿ ತಗೊಂಡು ಹೋಗಿಲ್ಲ ಅಂದರೆ ಗ್ಯಾರಂಟಿ ಮ್ಯಾಳಿ ಮಾಡ್ತಾಳೆ ಅನ್ಕೊಂಡು ಒಂದು ಮಸಾಲೆ ದೋಸೆ ಬೇಕಂತ. ಎಸ್, ನಮ್ದಿದ್ದು ಇವತ್ತಿಂದ ಆಲ್ಮೋಸ್ಟ್ ಆಯ್ತು ಎಲ್ಲ. ಮನೆಗೆ ಹೋಗ್ಬಿಟ್ಟು ಸಾಕು ಬೇಕಾಗಿ ಹೋಯ್ತು. ನಾ ಮನೆಗೆ ಬಂತು, ರಕ್ಷಿತಂದು ಮಸಾಲೆ ದೋಸೆನ ಹಿಡ್ಕೊಂಡೇ ಬಂತು. ಅದು ನಿಂಗಂತೇಳಿ ತಂದದ್ದು ನಾವು. ಹಾಂ, ಓಮ್ ಕೆಫೆ. ಅಯ್ಯ, ಗ್ರಿಲ್ ಮಾಡ್ಲೇ ಇಲ್ಲ ಅವ. ಅಯ್ಯೋ, ಅವನಜ್ಜಿ ಮೋಸ ಮಾಡಿದ್ದು. ಥೂ, ಒಂದಂಗೆ ಕೊಡು. ಟೊಮೆಟೊ ಕಟ್ ಮಾಡಿ ಹಾಕಿರಾಯ್ತು ಅಷ್ಟೇ. ಶೇ, ಹಿಂಗೆಲ್ಲ ಮಾಡೋದನ್ನ? ವಾಸನೆ, ಹೊಸಿ ವಾಸನೆ ಬರ್ತಿದೆ. ಅಮ್ಮ ಒಂದು ಪೀಸ್ ತಿನ್ನಿ. ಅಮ್ಮ ಡೇಟ್ ವಿತ್ ಅಮ್ಮ ಹೆಂಗೀತ? ಲೈಕಿದಿತ್ತ? ರಕ್ಷಿತ ನೆಕ್ಸ್ಟ್ ನೀನು ನೊಟ್ಟಿ ಮಾಡಿ. ಲೈಕ್ ಚೆನ್ನಾಗಿಲ್ವಾ? ಅಯ್ಯೋ ನಜ್ಜಿ, ಮತ್ತು ಇದಕ್ಕೆ ಎಷ್ಟು ರೂಪಾಯಿ ಗೊತ್ತಾ? ಇರಲಿ, 49 ರೂಪಾಯಿ ರೇಟ್ ಹಾಕಿರಾ. ಕಡಿಗೆ ಅದು ಇದು ಮಾಡಿ 51 ರೂಪಾಯಿ ಮಾಡ್ಕೊಂಡಿರಾ. ಕಡಿಗೆ 1 ರೂಪಾಯಿ ಕೊಡಿ ಅಂತ. ಮತ್ತು ಆ 9 ರೂಪಾಯಿ 41 ಮಾಡುದು ಹಂಗಿದೆಲ್ಲ ಮಾಡುದು ಅಂತ ಡೈರೆಕ್ಟ್ 40 ರೂಪಾಯಿ ಅಂತ ಬರೋಕಾಗ್ದ? ಚೆನ್ನಾಗಿಲ್ಲ, ಟೇಸ್ಟ್ ವೈಸು ಬ್ಯಾಡ್, ವೆರಿ ಬ್ಯಾಡ್ ಇದ್ದಿದ್ದು. ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಯಾರೆಲ್ಲ ಈ ವಿಡಿಯೋ ಫುಲ್ ಕಂಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋನ ಯಾವಾಗಲೂ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಶ್ರೀಕೃಷ್ಣ. ಅವನ ಹೆಸರು ಶ್ರೀಕೃಷ್ಣ, ಅವನ ಅಕ್ಕ ಒಂದ. ಓಕೆ, ಬಾಯ್.